ನಮಸ್ತೆ ಸ್ನೇಹಿತರೆ. ಬದುಕಿನ ಈ ಸುಂದರವಾದ ಆಟಗಳನ್ನು ನೋಡುತ್ತಾ, ಕೆಲವೊಂದು ಸುಮಧುರ ನುಡಿಗಳನ್ನು ಕೇಳುತ್ತಾ ಮುಂದೆ ಸಾಗೋಣ ಬನ್ನಿ. ಬಡವರಿಗೆ ಏನೂ ಇಲ್ಲದಿದ್ದರೂ ಭಗವಂತನು ಇದ್ದಾನೆ ಎನ್ನುವ ಧೈರ್ಯದಿಂದ ಬದುಕುತ್ತಾರೆ. ಶ್ರೀಮಂತರು ಈ ಸಂಪತ್ತು ಹೋದರೆ ನಾವು ಬದುಕುವುದು ಹೇಗೆ ಎನ್ನುವ ಭಯದಿಂದ ಸಾಯುತ್ತಾರೆ. ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿರಬೇಕು ಹೊರತು ದೇವರೇ ಎಲ್ಲವನ್ನೂ ಮಾಡುತ್ತಾನೆ ಎಂಬ ಭ್ರಮೆಯಲ್ಲಿ ಇರಬಾರದು. ಭಗವಂತನ ಪ್ರೇರಣೆಯಂತೆ ಯಾವಾಗ ಏನು ಆಗಬೇಕು ಅದೇ ಆಗುತ್ತದೆ. ಯಾರ ಹಣೆಬರಹದಲ್ಲಿ ಏನಿದೆ ಯಾರೂ ಸಹ ಬದಲಿಸಲು ಸಾಧ್ಯವಿಲ್ಲ. ಆದರೆ ನಡೆದ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು. ತಡವಾದರೂ ಸರಿಯಾದದ್ದೇ ನಡೆಯುವುದು. ನಿನಗೇನು ಬೇಕೋ ಅದೇ ನಡೆಯುವುದು. ದಿನ ಕೆಟ್ಟದ್ದು, ಆದರೆ ಜೀವನ ಕೆಟ್ಟದ್ದಲ್ಲ. ತಾಳ್ಮೆಯಿಂದ ಇರಿ. ಬೇರೆಯವರಿಗೆ ತೊಂದರೆ ಕೊಟ್ಟು ನನ್ನ ಹತ್ತಿರ ಸುಖವನ್ನು ಬೇಡದಿರು, ಏಕೆಂದರೆ ಅದು ನಿನಗೆ ಸಿಗುವುದಿಲ್ಲ. ಬೇರೆಯವರಿಗೆ ಸಂತೋಷ ಕೊಟ್ಟು ನಿನ್ನ ನೋವಿನ ಬಗ್ಗೆ ನೀನು ಚಿಂತೆ ಮಾಡದಿರು. ನಾನು ಎಲ್ಲವನ್ನ ನೋಡಿಕೊಳ್ಳುತ್ತೇನೆ. ದುಃಖದಲ್ಲಿ ಇದ್ದಾಗ ಕರೆಯದೇ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆಯೇ ಹೋಗಬೇಕು. ಇಷ್ಟಕ್ಕೆ ಕೇಳಿದರಷ್ಟೇ ನೀಡಬೇಕು. ಇದೆಯೆಂದು ತೋರಿಸಿಕೊಳ್ಳಬಾರದು. ಇಲ್ಲವೆಂದರೂ ಸಹ ಸಾರಲೂಬಾರದು. ಸತ್ತರೂ ಬದುಕಿದಂತೆ ಇರಬೇಕು. ಕೊರಗದಿರು, ಮರುಗದಿರು, ಸೋತೆ ಎಂದು ಸೊರಗದಿರು. ಜೀವನದಲ್ಲಿ ಏಳು ಬೀಳು ಸಹಜ. ಸಾಗುತ್ತಲೇ ಇರು. ಏಳು ಬೀಳು ಹೇಗೆ ನಡೆಯಬೇಕು ಎಂದು ಕಲಿಸುತ್ತದೆ. ಸೋಲು ಹೇಗೆ ಗೆಲ್ಲಬೇಕು ಎಂದು ಕಲಿಸುತ್ತದೆ. ಗೆದ್ದೇ ಗೆಲ್ಲುವೆ ಒಂದು ದಿನ. ಗೆಲ್ಲಲೇಬೇಕು ಒಳ್ಳೆತನ. ಪೂಜೆ ಮಾಡುವಾಗ ದೇವರು ಕೇಳಿಸಿಕೊಳ್ಳುತ್ತಾನೆ ಎಂದು ನಂಬುವ ನಾವುಗಳು, ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡುತ್ತಾನೆ ಎಂದು ಏಕೆ ಯೋಚಿಸುವುದಿಲ್ಲ? ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಾನೆ. ಕನ್ನಡಿ ಸುಳ್ಳು ಹೇಳುವುದನ್ನು ಬಿಡುವುದಿಲ್ಲ. ಜ್ಞಾನ ಭಯ ಪಡುವುದನ್ನು ತಡೆಯುತ್ತದೆ. ಸತ್ಯ ನಿಶಕ್ತನಾಗುವುದನ್ನು ತಡೆಯುತ್ತದೆ. ಪ್ರೇಮ ದ್ವೇಷಿಸುವುದನ್ನು ಮರೆಸುತ್ತದೆ. ವಿಶ್ವಾಸ ದುಃಖವನ್ನು ದೂರ ಮಾಡುತ್ತದೆ. ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ಅಗ್ರಸ್ಥಾನ. ಎಷ್ಟು ದೂರ ಇರುತ್ತೀರೋ ಅಷ್ಟು ಗೌರವ. ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀರೋ ಅಷ್ಟು ಮನಃಶಾಂತಿ. ಎಷ್ಟು ಕಡಿಮೆ ಆಸೆ ಪಡುತ್ತೀರೋ ಅಷ್ಟು ಪ್ರಶಾಂತತೆ. ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಬೆಲೆ. ಇದುವೇ ಜೀವನದ ರಹಸ್ಯ. ಕಂಡದ್ದನ್ನು ಬಯಸುವುದೇ ಕಾಮ. ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ. ದೊರೆತರೂ ಇನ್ನಷ್ಟು ಬೇಕೆಂಬುವುದೇ ಲೋಭ. ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ. ಕೈಬಿಟ್ಟು ಹೋದರೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ. ತನ್ನಲ್ಲಿರುವುದು ಬೇರೊಬ್ಬನಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ. ಸ್ವಲ್ಪ ಯೋಚಿಸಿ. ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ. ಅಹಂಕಾರ ಜ್ಞಾನವನ್ನು ತಿನ್ನುತ್ತದೆ. ಪ್ರಾಯಶ್ಚಿತ ಪಾಪವನ್ನು ತಿನ್ನುತ್ತದೆ. ಮೋಹ ಮರ್ಯಾದೆಯನ್ನು ತಿನ್ನುತ್ತದೆ. ಲಂಚ ಗೌರವವನ್ನು ತಿನ್ನುತ್ತದೆ. ಚಿಂತೆ ಆಯುಷ್ಯವನ್ನು ತಿನ್ನುತ್ತದೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಬಿಡಬೇಕು. ಕಾದು ನೋಡಬೇಕು. ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ. ಏಕೆಂದರೆ ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವಿಲ್ಲ ನೋಡಿ. ನಮ್ಮನ್ನು ಕೆಟ್ಟವರೆಂದು ಭಾವಿಸುತ್ತಾರೆ. ನೀನು ಸಾಧಿಸುವ ತನಕ ಕಿವುಡನಾಗು. ಸಾಧಿಸಿದ ಬಳಿಕ ಮೂಗನಾಗು. ಮನುಷ್ಯ ಎರಡು ವಿಚಾರದಲ್ಲಿ ಅಸಹಾಯಕನಾಗಿ ಬಿಡುತ್ತಾನೆ. ದುಃಖವನ್ನು ಮಾರಲಾರ, ಖುಷಿಯನ್ನು ಖರೀದಿಸಲಾರ.